ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ವಿಷಯನ ತಿಳಿಸೋಣ. ಜೀವನದಲ್ಲಿ ಏನೇನೂ ನಡಿಬೋದಲ್ವಾ, ಏನೇನೂ ನಡೀತಾ ಇರತ್ತೆ. ಆದರೆ ಆ ಭಗವಂತ ಅನ್ನೋನೊಬ್ಬ ಕೈ ಹಿಡಿತಾ ಇರ್ತಾನಲ್ಲ, ತೊಂದರೆ ಆದ ಟೈಮಲ್ಲೂ ಹೇಗೆ ರಕ್ಷಿಸ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡೋಣ ನಿಮಗೆ ಅಂತ ಈಗ ಕೆಲವು ದಿನಗಳ ಹಿಂದೆ ನಮಗಾಗಿರುವ ಒಂದು ಇನ್ಸಿಡೆಂಟನ್ನು ನಿಮಗೆ ಹೇಳೋಣ ಅಂತ ನಾನು ಈ ವಿಡಿಯೋ ಶುರು ಮಾಡಿದೆ. ಏನು ಗೊತ್ತಾ ಫ್ರೆಂಡ್ಸ್, ಈಗ ಒಂದು ಕೆಲವು ದಿನಗಳ ಹಿಂದೆ ಒಂದು ಕೆಲಸದ ಮೇಲೆ ನಾನು ನನ್ನ ಯಜಮಾನರು ಸಿಟಿ ಬಸ್ಸಲ್ಲಿ BMTC ಬಸ್ಸಲ್ಲಿ ಒಂದು ಕಡೆ ಹೋಗಿದ್ವಿ. ಆಯಿತಾ, ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು, ಅದು ಊಟ ಟೈಮ್ ಆಗಿತ್ತು, ಮನೆಗೆ ಬಂದು ಊಟ ಮಾಡೋಕ್ಕಿಂತ ಲೇಟ್ ಆಗತ್ತೆ ಅಂತ ಯಲಹಂಕದಲ್ಲಿ ಬಸ್ ಇಳಿದ್ವಿ. ಬಂದು ಅದು ನಾವು ಅಲ್ಲಿ ಹತ್ತಿದ ಪಾಯಿಂಟಿಂದ ಯಲಹಂಕಕ್ಕೆ ಬರೋ ಬಸ್ಸು ಖಾಲಿ ಇತ್ತು ಫ್ರೆಂಡ್ಸ್. ಒಂದು 10 ಜನ ಇದ್ದರೆ ಹೆಚ್ಚು. ಆ ಬಸ್ಸಲ್ಲಿ ಫುಲ್ ಖಾಲಿ ಇತ್ತು. 1.5 ಗಂಟೆ ಟೈಮ್ ಇರ್ಬೋದು, ಮಧ್ಯಾಹ್ನ ಫುಲ್ ಖಾಲಿ ಇತ್ತು. ನಾವು ಬಂದು ಯಲಹಂಕದಲ್ಲಿ ಬಸ್ ಸ್ಟಾಪ್ ಆಯಿತು. ಇಳಿಯೋಕ್ಕೆ ಅಂತ ಎದ್ದು ನಿಂತಾಗ ನಮಗಿಂತ ಮುಂದೆ ಒಬ್ಬರು ಸೀನಿಯರ್ ಸಿಟಿಸನ್ನು ಇಳಿಯೋಕ್ಕೆ ನಿಂತರು. ಖಾಲಿ ಬಸ್ಸು, ಇನ್ನು ಎಲ್ಲ ಸೀಟು ಖಾಲಿ ಇದ್ದು, ಎಲ್ಲೋ ಒಂದು 7-8 ಜನ ಇದ್ದರು. ಹಾಗೆ ಆ ಸೀನಿಯರ್ ಸಿಟಿಸನ್ನು ಸ್ವಲ್ಪ ನಿಧಾನಕ್ಕೆ ಇಳಿತಾ ಇದ್ದರು. ಆಗ್ತಾ ಇರಲಿಲ್ಲ ಪಾಪ ಅವರಿಗೆ, ನಿಧಾನಕ್ಕೆ ಇಳಿತಾ ಇದ್ದರು. ಅವರ ನೆಕ್ಸ್ಟ್ ನಾನಿದ್ದೆ, ನನ್ನ ಹಿಂದೆ ನನ್ನ ಯಜಮಾನರು ನಿಂತಿದ್ದರು. ಅವರ ಹಿಂದೆ ಇನ್ನೊಬ್ಬ ಗಂಡಸು ಬಂದು ನಿಂತ ಅವನು ಹೇಳ್ದ ಡ್ರೈವರಿಗೆ, ಇರಿಯಪ್ಪ ಡ್ರೈವರ್ ಸಾಹೇಬ್ರೆ, ವಯಸ್ಸಾದವ್ರು ಇಳಿತಾ ಇದ್ದಾರೆ, ಗಡಿಬಿಡಿ ಮಾಡಬೇಡಿ, ನಿಧಾನ ಅಂತ ಹೇಳ್ದ. ಓ, ಎಂಥ ಕನ್ಸರ್ನ್ ಅಲ್ವ ಇವನಿಗೆ ಅಂತ ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಸೀನಿಯರ್ ಸಿಟಿಸನ್ ಅವ್ರು ಇಳಿದ್ರು, ನಾನು ಇಳಿದೆ, ನನ್ನ ನಂತರ ನನ್ನ ಹಸ್ಬೆಂಡ್ ಇಳಿದ್ರು. ಆಮೇಲೆ ಆ ಮನುಷ್ಯ ಇಳ್ದ ಅಂತ ಕಾಣುತ್ತೆ. ನಾವು ಅಷ್ಟೊಂದು ಒಬ್ಸರ್ವ್ ಮಾಡಲಿಲ್ಲ. ಅಲ್ಲಿ 2 ಹೆಜ್ಜೆ ಆ ಕಡೆ ಹೋಟೆಲಿಗೆ ಹೋಗಿ ಊಟ ಮಾಡೋಣ ಅಂತ ಹಸ್ಬೆಂಡ್ ಪಾಕೆಟ್ಟಿಗೆ ಕೈ ಹಾಕ್ತಾರೆ. ಪರ್ಸ್ ಎಲ್ಲಿದೆ? ಪರ್ಸನ್ನು ಹಾರಿಸಿ ಬಿಟ್ಟಿದ್ದಾನೆ ಅವನು. ಎಷ್ಟು ಬುದ್ಧಿವಂತರು ಇರ್ತಾರೆ ನೋಡಿ. ಆ ಬಸ್ ಏನಾಗಿದೆ ಅಂದರೆ ಸ್ವಲ್ಪ ಹಳೆ ಬಸ್, ಅದು ಗುಜರಿ ಬಸ್ಸು. ಸ್ವಲ್ಪ ಈಗದ ಬಸ್ಗಳೆಲ್ಲ ಕ್ಯಾಮರಾ ಇರುತ್ತಂತೆ, ಅದು ಸ್ವಲ್ಪ ಗುಜರಿ ಬಸ್ಸು. ಬಟ್ ಮಧ್ಯಾಹ್ನದ ಹೊತ್ತು ಅಷ್ಟು ರಶ್ ಇರಲಿಲ್ಲ, 8-10 ಜನ ಇದ್ದರು. ಆ ಬಸ್ ಬಂತು ಅಂತ ನಾವು ಹತ್ಕೊಂಡು ಬಂದ್ವಿ. ಇವನು ಏನು ಬುದ್ಧಿವಂತ ಅಂದರೆ ಡ್ರೈವರಿಗೆ ಸ್ವಲ್ಪ ವೆಯ್ಟ್ ಮಾಡಿ, ವಯಸ್ಸವರು ಇಳಿತಾ ಇದ್ದಾರೆ ಅಂತ ಹೇಳಿ ಅವರು ನಿಧಾನ ಇಳಿಯೋದ್ರೊಳಗೆ ನಮ್ಮೆಲ್ಲರ ಗಮನ ಅವ್ರ ಮೇಲೆ ಇತ್ತಲ್ಲ, ಮೆಲ್ಲ ಹಿಂದ್ಗಡೆಯಿಂದ ನನ್ನ ಯಜಮಾನರ ಪರ್ಸನ್ನು ರಪ್ಪ ಅಂತ ಎತ್ತಿಬಿಟ್ಟಿದ್ದಾನೆ ಅವನು. ಎತ್ತಿಬಿಟ್ಟು ಇಳ್ಕೊಂಡು ಹೋಗಿಬಿಟ್ಟಿದ್ದಾನೆ. ನಾವು ಹೋಟೆಲಿಗೆ ಬಂದು ಹೇಳಿದ್ನಲ್ಲ, ಹೋಟೆಲಿಗೆ ಬಂದು ನೋಡುವಾಗ ಪರ್ಸ್ ಇಲ್ಲ. ಫುಲ್ಲು ಟೆನ್ಷನ್ ಆಯ್ತು. ಏನಂದರೆ ನನ್ನ ಯಜಮಾನ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ರಿಟೈರ್ಮೆಂಟ್ ಕಾರ್ಡ್, ಆಮೇಲೆ ಒಂದು 4-4.5 ಸಾವಿರ ಕ್ಯಾಶು, ಆಮೇಲೆ ಒಂದು 3-4 ಕ್ರೆಡಿಟ್ ಕಾರ್ಡ್, ಇದೆಲ್ಲ ಪರ್ಸಲ್ಲಿತ್ತು. ಆಯಿತಾ, ಯಾವುದೊಂದು ಕೆಲಸಕ್ಕೆ ಹೋಗಿದ್ವಿ, ಅದರಲ್ಲಿ ಬೇಕಿತ್ತು ಆಧಾರ್, ಪ್ಯಾನ್ ಅಂತೆಲ್ಲ ಎಲ್ಲ ಇಟ್ಕೊಂಡಿದ್ರು. ಎಲ್ಲ ಪಾಕೆಟಲ್ಲೇ ಇತ್ತು. ಒಂದು ಸಲ ಟೆನ್ಷನ್ ಆಯಿತು. ಅವ್ರು ಏನು ಮಾಡಿದ್ರು, ಆ ಮೊಮೆಂಟಿಗೆ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಎಲ್ಲ ಬ್ಲಾಕ್ ಮಾಡಿಬಿಟ್ರು. ಇನ್ನೇನು ಮಾಡೋಕ್ಕೆ ಬರುತ್ತೆ? ಆದರೂ ವಾಪಸ್ ಬಂದು ಆ ಬಸ್ ಸ್ಟಾಪ್ ಹತ್ರ ನೋಡಿದ್ವಿ, ಎಲ್ಲಾದರೂ ದುಡ್ಡು ಗಿಡ್ ತೊಗೊಂಡು ಬಿಸಾಕಿದ್ದಾನೇನ ಅಂತ ನೋಡಿದ್ವಿ. ಪರ್ಸ್ ಎಲ್ಲೂ ಇರಲಿಲ್ಲ. ಇನ್ನೇನು ಮಾಡೋದು? ಆಯಿತು, ಹೋಟೆಲಲ್ಲಿ ಒಂದು ಊಟ ಶಾಸ್ತ್ರ ಮಾಡ್ಕೊಂಡ್ವಿ, ಮನೆಗೆ ಬಂದ್ವಿ. ನಾನು ದಾರಿಲಿ ಹೇಳ್ತಾ ಬರ್ತಾಯಿದ್ದೆ ನಮ್ಮ ಮನೆಯವರಿಗೆ, ಅದರಷ್ಟ ಇದ್ದರೆ ಸಿಗತ್ತೆ, ಅದರಷ್ಟ ಇಲ್ವಾ, ಎಲ್ಲ ಕಾರ್ಡ್ಗಳಂತೂ ಎಲ್ಲ ಬ್ಲಾಕ್ ಮಾಡಾಗಿತ್ತು. ಇನ್ನು ಆಧಾರು, ಪ್ಯಾನು, ರಿಟೈರ್ಮೆಂಟ್ ಕಾರ್ಡು ಎಲ್ಲನೂ ಪುನಃ ಅಪ್ಲೈ ಮಾಡಿ ತೊಗೊಳ್ಬೇಕು. ಸುಮಾರು ಕೆಲಸ ಆಗತ್ತೆ. ಏನು ಮಾಡೋದು? ಅದರಷ್ಟ ಇದ್ದರೆ ಸಿಗತ್ತೆ. ನಂದು ಏನೋ ಒಂದು ಒಳ ಮನಸ್ಸು ಹೇಳ್ತಾ ಇತ್ತು ಫ್ರೆಂಡ್ಸ್, ಸಿಗತ್ತೆ ಅಂತ ಹೇಳ್ತಾ ಇತ್ತು ಮನಸ್ಸಲ್ಲಿ. ಅಂತೂ ಹಾಗೆ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಮನೆಗೆ ಬಂದ್ವಿ. ಒಂದು 2:30-3 ಗಂಟೆಗೆ ಒಳಗೆ ಮನೆಗೆ ಬಂದ್ವಿ. 4:15 ಗಂಟೆಗೆ ಟೀ ಕುಡಿತಾ ಕೂತಿದ್ವಿ ನಾನು, ನನ್ನ ಯಜಮಾನರು. ಆವಾಗ ನನ್ನ ಯಜಮಾನ್ರ ಮೊಬೈಲಿಗೊಂದು ಫೋನ್ ಬಂತು. ಆವಾಗ ಒಬ್ಬರು ಫೋನ್ ಮಾಡಿ ಹೇಳಿದರು, ಸರ್ ನಿಮ್ಮ ಪರ್ಸು ಸಿಕ್ಕಿದೆ, ಅದ್ರ ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಇನ್ನೊಂದು ರಿಟೈರ್ಮೆಂಟ್ ಕಾರ್ಡ್ ಇದೆ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದರು ಅವರು. ಅದು ಇಲ್ಲಿ ಯಲಹಂಕದಲ್ಲಿ ಇಲ್ಲಿ ಡಿಪೋದಲ್ಲಿದೆ, ನೀವು ಡಿಪೋಕ್ಕೆ ಬಂದರೆ ಕೂಡಲೇ ತಗೊಂಡು ಹೋಗ್ಬೋದು ಅಂತ ಹೇಳಿದರು. ನಮಗೊಂದು ಖುಷಿ ಆಯಿತು ಫ್ರೆಂಡ್ಸ್. ಅಷ್ಟಿಷ್ಟಲ್ಲ, ಆ ಕಳ್ಳ ಏನು ಮಾಡಿದಾನೆ ಅಂತ ನಿಮಗೆ ಫಸ್ಟ್ ಕತೆ ಹೇಳ್ತೀನಿ ನಾನು. ನಮ್ಮ ಹಿಂದೆ ಪಾಕೆಟ್ ಹಾರಿಸಿಬಿಟ್ಟು ಇಳಿದವನು
ಕೂಡಲೇ ಇನ್ನೊಂದು ಬಸ್ ಹತ್ತಿದ್ದಾನೆ ಅವನು. ಇನ್ನೊಂದು ಬಸ್ ಹತ್ತಿ ಕೂತ್ಕೊಂಡು ಬಸ್ಸಲ್ಲಿ ಪರ್ಸ್ ಓಪನ್ ಮಾಡಿದ್ದಾನೆ. ಅದರಲ್ಲಿ 4,500 ಕ್ಯಾಶ್ ಇತ್ತಲ್ವ, ಅದನ್ನೆಲ್ಲ ತೊಗೊಂಡಿದ್ದಾನೆ. ಕ್ರೆಡಿಟ್ ಕಾರ್ಡ್ಗಳನ್ನು, ಡೆಬಿಟ್ ಕಾರ್ಡನ್ನು ತೊಗೊಂಡಿದ್ದಾನೆ. ಪ್ಯಾನು, ಆಧಾರ್, ರಿಟೈರ್ಮೆಂಟ್ ಕಾರ್ಡ್, ಅವನಿಗೇನು ಬೆನಿಫಿಟ್ ಇಲ್ವಲ್ಲ ಅದರಿಂದ ಅದನ್ನು ಪರ್ಸೊಳಗೆ ಹಾಗೆ ಹಾಕಿಟ್ಬಿಟ್ಟು ಹೀಗೆ ಸೀಟ್ ಕೆಳಗಡೆ ಬಿಟ್ಬಿಟ್ಟಿದ್ದಾನೆ, ಅದನ್ನು ಕೆಳಗಡೆ ಹಾಕಿಬಿಟ್ಟಿದ್ದಾನೆ. ಅಲ್ಲಿಂದ ಬಸ್ ಡಿಪೋಗೆ ಹೋಯಿತು. ಡಿಪೋಗೆ ಹೋಗಿ ಕಂಡಕ್ಟ್ರು ಮತ್ತು ಡ್ರೈವರು ಬಸ್ ಕ್ಲೀನ್ ಮಾಡ್ತಾ ಇರುವಾಗ ಅವ್ರಿಗೆ ಪರ್ಸ್ ಸಿಕ್ತು. ಅಲ್ಲಿ ನೋಡಿಬಿಟ್ಟವರು ಮೊಬೈಲ್ ನಂಬರ್ ಇರುತ್ತಲ್ವ, ಅದನ್ನು ನೋಡಿ ಕಾಲ್ ಮಾಡಿದರು. ಆವಾಗ ಡ್ರೈವರ್ ಹೇಳಿದ್ರಂತೆ, ಬಿಸಾಕ್ಬಿಡೋ ಅದನ್ನೇನು ಕಾಲ್ ಮಾಡ್ತೀಯಾ ಅಂತ. ಆದರೆ ಕಂಡಕ್ಟ್ರಿಗೆ ಮನಸ್ಸು ಕೇಳಲಿಲ್ಲ, ಬಾಗಲಕೋಟೆ ಕಡೆಯವರಂತೆ, ಅವ್ರಿಗೆ ಮನಸ್ಸು ಕೇಳಲಿಲ್ಲ. ಅವರು ನಂಬರ್ ನೋಡಿ ಕಾಲ್ ಮಾಡಿದರು. ಕಾಲ್ ಮಾಡಿ ಬಂದು ತಗೊಂಡೋಗಿ ಅಂತ ಹೇಳಿದರು. ನನ್ನ ಯಜಮಾನರು ಕೂಡಲೇ ಹೋಗಿ ತಗೊಂಡು ಅವರಿಗೊಂದು ಸ್ವಲ್ಪ ದುಡ್ಡು ಕೊಡೋಕ್ಕೆ, ಖುಷಿಲಿ ದುಡ್ಡು ಕೊಡೋಕ್ಕೆ ಹೋದರೆ ಪಾಪ ಆ ಒಳ್ಳೆ ಮನುಷ್ಯ ದುಡ್ಡು ತೊಗೊಳ್ಳಿಲ್ಲ. ಫ್ರೆಂಡ್ಸ್, ಇರಲಿ ಸರ್, ನಿಮ್ಮ ಇಂಪಾರ್ಟೆಂಟ್ ಕಾರ್ಡ್ಸ್ ನಿಮಗೆ ಸಿಕ್ತಲ್ವಾ, ಸಾಕು, ಅದೇ ನನಗೆ ಖುಷಿ ಅಂಥೇಳಿ ನಮಗೆ ನನ್ನ ಯಜಮಾನರಿಗೆ ಆ ಪರ್ಸನ್ನು ವಿತ್ ಕಾರ್ಡು ಕೊಟ್ಟರು. ಕ್ಯಾಶ್ ಹೋಯಿತು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಆ ಮೊಮೆಂಟಿಗೆ ನಾವು ಅದನ್ನು ಬ್ಲಾಕ್ ಮಾಡಿದ ಕಾರಣ ಅದರಿಂದ ಏನೂ ಮಾಡೋಕ್ಕಾಗಲಿಲ್ಲ ಅವನಿಗೆ. ಅಂತೂ ಕ್ಯಾಶ್ ತೊಗೊಂಡು ಹೋದ. ಈ ಥರ ಮೋಸ ಮಾಡಿದವರು ಜೀವನದಲ್ಲಿ ಉದ್ಧಾರ ಅಂತೂ ಆಗಲ್ಲ ಬಿಡಿ ಫ್ರೆಂಡ್ಸ್. ಆದರೆ ಖಾಲಿ ಬಸ್ಸು, ಈಗ ಎಂಥ ರಶ್ ಇರೋ ಬಸ್ಸಲ್ಲಿ ನನ್ನ ಹಸ್ಬೆಂಡ್ ಓಡಾಡ್ತಾನೇ ಇರ್ತಾರೆ. ಗಮನ ಪೂರ್ತಿ ಅವರಿಗೆ ಪರ್ಸ್ ಮೇಲೆ ಇರುತ್ತೆ, ಇಲ್ಲ ಸೈಡ್ ಪರ್ಸ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಅದರೊಳಗೆ ಪರ್ಸ್ ಇಟ್ಕೊಂಡಿರ್ತಾರೆ. ಅವತ್ತು ಖಾಲಿ ಬಸ್ ಫ್ರೆಂಡ್ಸ್. ಅಂಥ ಬಸ್ಸಲ್ಲೂ ಈ ಥರ ಪಿಕ್ ಪಾಕೆಟ್ ಮಾಡುವ ಚಾಕಚಕ್ಯತೆ, ಅದೇ ದುಡ್ದು ತಿನ್ನೋಕ್ಕೆ ರೋಗ ಇಂಥವರಿಗೆ. ಪಿಕ್ ಪಾಕೆಟ್ ಮಾಡಿ ತಿನ್ನೋಕ್ಕೆ ಅವರ ಜೀವನ ಅದರಲ್ಲೇ ನಡೆಯತ್ತೆ ನೋಡಿ. ಹಾಗಾಗಿ ಎಷ್ಟೇ ಕೇರ್ಫುಲ್ ಆಗಿದ್ದರೂ ಇಂಥ ಕಚಡ ಜನಗಳು ಇರ್ತಾರೆ, ಇದೇ ಕೆಲಸ ಮಾಡೋರು ಇರ್ತಾರೆ. ನಿಮಗೂ ಇಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆದರೆ ಸಿಟಿ ಬಸ್ಸಲ್ಲಿ ಓಡಾಡುವಾಗ ತುಂಬ ಕೇರ್ಫುಲ್ ಆಗಿರಲಿ. ನೀವು ಕೇರ್ಫುಲ್ ಆಗಿರಿ, ಇಲ್ಲ ಅಂದರೆ ಇಂಥ ಘಟನೆಗಳು ತುಂಬ ನಡೆಯತ್ತೆ. ಏನೋ ಹೋಗುವ ಗಳಿಗೆ ಬರ್ಕೊಂಡಿತ್ತು ನಮ್ಮ ಹಣೆ ಬರದಲ್ಲಿ, ಹೋಯಿತು ಬಿಡಿ, ಏನೂ ಬೇಜಾರಿಲ್ಲ. ದುಡ್ಡು ಹೋಯಿತು, ಹೋಗಲಿ. ದೇವರು ಅದನ್ನೇನು ಅವರು ಆ ದುಡ್ಡು ತಿಂದವರು ಉದ್ಧಾರ ಅಂತೂ ಖಂಡಿತ ಆಗಲ್ಲ. ಆದರೆ ಕಾರ್ಡ್ಗಳು ವಾಪಸ್ ಸಿಕ್ಕಿದ್ವಲ್ಲ, ಅದೇ ನಮಗೆ ಸಮಾಧಾನ. ಮನಸ್ಸಿಗೆ ಬೇಜಾರಾಯಿತು ಮಧ್ಯಾಹ್ನದಿಂದ ಫುಲ್ಲು. ಆಮೇಲೆ ಕಾರ್ಡ್ಗಳು ಸಿಕ್ಕಿದ ನಂತರ ತುಂಬ ಸಮಾಧಾನ ಆಯಿತು. ಅದು ಎಲ್ಲರೂ ಡಸ್ಟ್ಬಿನ್ನಿಗೆ ಬಿಸಾಕಿರ್ತಾರೆ, ಸಾಮಾನ್ಯ ಹಾಗೆ ಸಿಕ್ಕಲ್ಲ. ನಮ್ಮ ಅದೃಷ್ಟಕ್ಕೆ ನೋಡಿ, ಏನೋ ದೇವರು ಕೆಟ್ಟಗಳಿಗೆಲ್ಲೂ ಒಳ್ಳೆಗಳಿಗೆ ಬರೆದಿರ್ತಾನೆ, ಒಳ್ಳೆಯವರಿಗೆ ಏನೋ ಒಂದು ದಾರಿ ಬರೆದಿರ್ತಾನೆ ಅಂತ ಒಂದು ಎಕ್ಸಾಂಪಲ್ ನಿಮಗೆ ತಿಳಿಸ್ಬೇಕು ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಕೊನೆಗೆ ನೋಡಿ, ಪಾಪ ಕಂಡಕ್ಟ್ರು ಎಷ್ಟು ಮಾಡಿದ್ರು ದುಡ್ಡು ತಗೊಳ್ಳೂ ಇಲ್ಲ. ಹಾಗಾಗಿ ನಮ್ಮನೆಯವರು ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ವಾಪಸ್ ಮನೆಗೆ ಬಂದರು. ಈ ಥರ ಎಷ್ಟು ಜಾಗ್ರತೆ ಇದ್ದರೂ ಒಂದೊಂದು ಅಚಾತುರ್ಯಗಳು ನಡೆದು ಹೋಗುತ್ತೆ ಜೀವನದಲ್ಲಿ. ಹಾಗಾಗಿ ಎಲ್ಲರೂ ಜಾಗರೂಕರಾಗಿರಿ. ನಡೆಯುವ ಟೈಮನ್ನು, ಇಂಥ ಕೆಟ್ಟ ಗಳಿಗೆಗಳನ್ನು ತಪ್ಸೋಕ್ಕಾಗಲ್ಲ. ಎಷ್ಟು ಕೇರ್ಫುಲ್ ಆಗಿದ್ದರೂ ಒಂದೊಂದು ಸಲ ಆಗತ್ತೆ. ಆದರೂ ನಮ್ಮ ಜಾಗ್ರತೆಯಲ್ಲಿ ನಾವು ಇರಲೇಬೇಕು. ನನ್ನ ಹಸ್ಬೆಂಡ್ ತುಂಬ ಜಾಗ್ರತೆ ಅವರು. ಹಾಗೆಲ್ಲ ಅವರಿಗೆ ಚೂರು ಇದಾದರೆ ಅವ್ರು ಹಿಂಗೆ ಗೊತ್ತಾಗ್ಬಿಡತ್ತೆ ಅವರಿಗೆ. ಅದು ಹೇಗೆ ಅಷ್ಟು ಸ್ಮೂತಾಗಿ ಎತ್ತಿ ಬಿಟ್ಟಿದ್ದಾನೆ ನೋಡಿ ಅವನು. ಆ ವಯಸ್ಸಾದವರ ನೆವ ಹೇಳ್ಕೊಂಡು ನಮ್ಮ ಗಮನ ಎಲ್ಲ ಅಲ್ಲಿರುತ್ತಲ್ವ, ಆ ಟೈಮಲ್ಲಿ ಪಕ್ಕದ ಎತ್ತಿಬಿಟ್ಟಿದ್ದಾನೆ. ಹೀಗೆಲ್ಲ ಆಗೋಯಿತು. ಅದಕ್ಕೆ ನಿಮಗೂ ಈ ವಿಷಯನ ಹೇಳೋಣ. ಇಂಥ ಸಿಚುವೇಶನ್ಗಳು ಬರ್ತಾ ಇರುತ್ತೆ. ಆದರೆ ತುಂಬ ರಶ್ ಇರುತ್ತೆ, ಪಿಕ್ ಪಾಕೆಟ್ ಆಗುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಲ್ಲ, ರಶ್ ಇರಬೇಕಂತ ಖಂಡಿತ ಇಲ್ಲ ಫ್ರೆಂಡ್ಸ್. ಖಾಲಿ ಬಸ್ಸು, ನಾನು ಹೇಳಿದ್ನಲ್ಲ, ಇಡೀ ಬಸ್ಸಲ್ಲಿ 10 ಜನರು ಇದ್ದದ್ದು ಸುಳ್ಳು. ಅವರು ಎಲ್ಲ ಇಳಿಯೋರು ಎಲ್ಲಿ ಇಳಿತಾರೆ ಏನು ಅಂತೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಆ ಟೈಮಲ್ಲಿ ಪಟ್ಕಂತ ಎದ್ದು ಬಂದು ಈ ಥರ ಕೆಲಸಗಳನ್ನು ಮಾಡ್ತಾರೆ. ಆದರೆ ನಮ್ಮ ಅದೃಷ್ಟಕ್ಕೆ ಎಲ್ಲೋ ಡಸ್ಟ್ಬಿನ್ನಿಗೋ ಎಲ್ಲೋ ಚರಂಡಿಗೋ ಬಿಸಾಕಿರಲಿಲ್ಲ, ಬಸ್ಸಲ್ಲೇ ಇನ್ನೊಂದು ಬಸ್ಸಲ್ಲಿ ಬಿಸಾಕಿದ್ದ. ಅದು CC ಕ್ಯಾಮರಾ ಇದ್ದರೆ ನಮ್ಮ ಟಿಕೆಟ್ ಮೂಲಕ ಅದು ಯಾರಂತ ನಾವು ಕಂಡುಹಿಡಿಬೋದಂತೆ ಫ್ರೆಂಡ್ಸ್. ಅದು ಹಳೆ ಬಸ್ ಆಗಿತ್ತು, ಅದರಲ್ಲಿ ಕ್ಯಾಮರಾ ಇರಲಿಲ್ಲ, ಹಾಗಾಗಿ ಕಂಡುಹಿಡ್ಲಿಕ್ಕೆ ಆಗಲಿಲ್ಲ ಅಂತ ಆಗೋದಿಲ್ಲ ಅಂತ ಅವ್ರು ಕಂಡಕ್ಟ್ರು ನಮಗೆ ಹೇಳಿದರು. ಹಾಗಾಗಿ ಈ ಥರದ್ದೆಲ್ಲ ನಡೆದು ಹೋಯಿತು. ಅದಕ್ಕೆ ಈಗ 2 ವಾರದಿಂದ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಫಂಕ್ಷನ್ನು ಓಡಾಟ ಅಂತ ಮಾಡೋಕ್ಕಾಗಿರಲಿಲ್ಲ. ಅದಕ್ಕಾಗಿ ಇವತ್ತು ಹೇಳೋಣ, ನಿಮಗೆ ಈ ಥರ ನಡೆಯುತ್ತೆ ಅಂತ ಹೇಳೋಣ ಅಂತ ವಿಡಿಯೋ ಮಾಡಿದೆ ನಾನು. ಇಷ್ಟೇ ಫ್ರೆಂಡ್ಸ್. ಯಾವಾಗಲೂ ಮನೆ ಒಳಗಡೆ ಕೂತೇ ವಿಡಿಯೋ ಮಾಡ್ತಾ ಇರ್ತೀನಲ್ವ, ಇವತ್ತು ನಮ್ಮ ಕ್ಯಾಂಪಸ್ಸಲ್ಲಿ ಹೊರಗಡೆ ಕೂತ್ಕೊಂಡು ವಿಡಿಯೋ ಮಾಡೋಣ ಅಂತ ಈ ವಿಷಯವನ್ನು ನಿಮಗೆ ಹೊರಗಡೆ ಬಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಲ್ವಾ. ಹೀಗೆ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಜೀವನದಲ್ಲಿ? ಆದಷ್ಟು ಜಾಗ್ರತೆ ನಾವು ಮಾಡ್ತೀವಿ, ನಮ್ಮ ಕೈ ಮೀರಿದ್ದನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಆದರೂ ಆ ಭಗವಂತ ಒಂದು ಕಡೆಯಿಂದ ಸಹಾಯ ಮಾಡ್ತಾ ಇರ್ತಾನೆ ಅಂತ ಹೇಳೋದಕ್ಕೆ ಇದು ನಿದರ್ಶನ ಅಲ್ವಾ.
ಹಾಗಾಗಿ ನಿಮಗೆ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಹೀಗೆ ಸಿಗ್ತಾ ಇರೋಣ, ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ, ನಮಸ್ತೆ.